ಸ್ಕೂಲ್ಗಳಲ್ಲಿ ಕೇಳ್ಪಡ್ತೀವಿ ರೆಮಿಡಿಯಲ್ ಕ್ಲಾಸ್ಗೆ ನಿಮ್ಮ ಮಗುನ ಕಳಿಸಿದ್ರೆ ಮೊಮೆಂಟ್ ರೆಮಿಡಿಯಲ್ ಕ್ಲಾಸ್ ಅಂದಿದ ತಕ್ಷಣ ಪೇರೆಂಟ್ಸಿಗೆ ಫುಲ್ ಭಯ ಶುರುವಾಗೋಗುತ್ತೆ. ಏನು ನನ್ನ ಮಗಂಗೆ ದಡ್ಡಾನ, ಅವ್ನಿಗೆ ಮೆಂಟಲಿ ಏನೋ ಪ್ರಾಬ್ಲಮ್ ಇದೆಯಾ, ಅವ್ನ IQ ಸರಿಗಿಲ್ವಾ, ಹೀಗೆ ಸುಮಾರು ಕ್ವೆಶ್ಚನ್ಸ್ ಬರುತ್ತೆ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ನಾವು ಅದನ್ನೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಆಫ್ ಆಲ್ ನನ್ನ ಕ್ವೆಶ್ಚನ್ನು, ಈ ರೆಮಿಡಿಯಲ್ ಸೆಂಟರ್ ಅಂದರೆ ಏನು, ಅಲ್ಲಿ ಏನಾಗುತ್ತೆ ಆ್ಯಕ್ಚುಲಿ? ರೆಮಿಡಿ ಅಂದರೆ ಏನು, ಅದು ಒಂದು ಪರಿಹಾರ ಅಂತ ನಾವು ಹೇಳ್ಬೋದಲ್ವಾ. ಸೊ ರೆಮಿಡಿಯಲ್ ಸೆಂಟರ್ನಲ್ಲಿ ನಮಗೆ ಬರೋ ಮಕ್ಕಳಿಗೆ ಯಾವುದೋ ಈ ಅಕಾಡೆಮಿಕ್ಸು ಇದರಲ್ಲಿ ಒಂದು ಏರಿಯಾನಲ್ಲಿ ತೊಂದರೆ ಇರ್ಬೋದು, ಇಲ್ಲ 2-3 ಏರಿಯಲ್ಲಿ ತೊಂದರೆ ಇರ್ಬೋದು. ಕೆಲವ್ರಿಗೆ ಚೆನ್ನಾಗಿ ಓದ್ತಾರೆ ಆದರೆ ಸ್ಪೆಲ್ಲಿಂಗ್ ಬರೆಯೋಕ್ಕೆ ಕಷ್ಟ, ಆಮೇಲೆ ಓದಿದ್ದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಕೆಲವರಿಗೆ ಮ್ಯಾಥ್ಸಲ್ಲಿ ತೊಂದರೆ ಇರುತ್ತೆ, ಈ ಕಾನ್ಸೆಪ್ಟ್ಸ್ ಎಲ್ಲ ಗ್ರಾಸ್ ಮಾಡೋದೇ ತುಂಬ ಕಷ್ಟ. ಮ್ಯಾಥ್ಸಲ್ಲಿ ತುಂಬ ಸ್ಟೆಪ್ಸ್ ಇರುತ್ತೆ, ಅವರಿಗೆ ಸ್ಟೆಪ್ಸ್ ಸ್ಕಿಪ್ ಮಾಡಿಬಿಡ್ತಾರೆ ಇಲ್ಲ ಮರ್ತು ಬಿಡ್ತಾರೆ. ಸೊ ಅಲ್ಲಿ ವರ್ಕಿಂಗ್ ಮೆಮರಿ ಇಶ್ಯೂಸ್ ಅಂತ ಹೇಳ್ತೀವಿ. ಜ್ಞಾಪಕ ಶಕ್ತಿಯಲ್ಲಿ ಒಂದು ಸ್ವಲ್ಪ ತೊಂದರೆ ಇರುತ್ತೆ ಕೆಲವು ಮಕ್ಕಳಿಗೆ, ಇಲ್ಲ ಗ್ರಹಣ ಶಕ್ತಿ, ಪರ್ಸೆಪ್ಚುವಲ್ ಇಶ್ಯೂಸ್, ಆಮೇಲೆ ಅಟೆನ್ಷನ್ ಇರಲ್ಲ. ಸೊ ಅಟೆನ್ಷನ್ ಇದ್ರೇ ಲರ್ನಿಂಗು, ಮೆಮರಿ ಎಲ್ಲ ಬರೋದು. ಸೊ ಮಕ್ಕಳಿಗೆ ರೀಡಿಂಗ್, ರೈಟಿಂಗ್, ಸ್ಪೆಲ್ಲಿಂಗ್, ಓರಲ್ ಲ್ಯಾಂಗ್ವೇಜ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಲಿಸ್ನಿಂಗ್ ಕಾಂಪ್ರಿಹೆನ್ಷನ್, ಹ್ಯಾಂಡ್ ರೈಟಿಂಗ್, ರಿಟನ್ ಎಕ್ಸ್ಪ್ರೆಷನ್, ಆಮೇಲೆ ಮ್ಯಾಥ್. ಸೊ ಈ ಏರಿಯಾಸು ಎಲ್ಲ ಬೇಸಿಕ್ ಏರಿಯಾಸು, ಒಂಥರ ಫೌಂಡೇಶನ್ ಅಂತ ನಾವು ಹೇಳ್ಬೋದು. ಇವಾಗ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಓಡಬೇಕು ಅಂದರೆ ಫಸ್ಟು ನಡಿಬೇಕು ನಾವು. ಕರೆಕ್ಟ್. ಸೊ ಇದೆಲ್ಲ ನಡೆಯೋದು, ಇದೆಲ್ಲ ಇಲ್ಲ, ನಡೆಯೋಕ್ಕೆ ಬರ್ದಲ್ಲೇ ಓಡೋಕ್ಕೆ ಹೋದರೆ ಏನಾಗುತ್ತೆ, ಬಿದ್ದೋಗ್ತೀವಿ. ಸೊ ಅದೇ ಈ ಮಕ್ಳಿಗೆ ಆಗ್ತಾ ಇರೋದು ಇವಾಗ. ಸೊ ಅವರಿಗೆ ನಡೆಯೋದಕ್ಕೆ ಹೇಳ್ಕೊಡ್ಬೇಕು ಇವಾಗ. ಇದನ್ನು ಸರಿ ಮಾಡಿದ್ರೆ ಆವಾಗ ಅವರಿಗೆ ಸ್ಕೂಲು ಏನು ಡಿಮ್ಯಾಂಡ್ಸ್ ಇರುತ್ತೆ, ಸ್ಕೂಲ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದರಲ್ಲಿ ಅವ್ರು ಎಕ್ಸೆಲ್ ಆಗೋಕ್ಕೆ ಸಾಧ್ಯ. ಸೊ ರೆಮಿಡಿಯಲ್ ಅಂದರೆ ಇದು.